ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಏನು ಅಂತ ಅಂದರೆ ಹೆಸರುಬೇಳೆ ಕೋಸಂಬರಿ ಮಾಡೋದು ಹೇಗೆ ಅಂತ. ನಾನು ಪೂಜೆಗೆ ಅಂತ ಅಂದ್ಬಿಟ್ಟು ಮನೇಲಿ ಇವತ್ತು ಹೆಸರುಬೇಳೆ ಕೋಸಂಬರಿನ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 2 ರಿಂದ 3 ಗಂಟೆ ಮುಂಚೆನೇ ಹೆಸರುಬೇಳೆನ ತೊಳೆದ್ಬಿಟ್ಟು ನೆನೆ ಹಾಕಿಡಬೇಕು. ಸ್ವಲ್ಪ ನೆನೆಬೇಕು. ಆಮೇಲೆ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದಾದಮೇಲೆ ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ, ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ತೆಂಗಿನಕಾಯಿ ತುರಿ, ಆಮೇಲೆ ಇದು ದಾಳಿಂಬೆ ಮನೇಲಿ ಇತ್ತಲ್ಲ ಅಂತ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇಷ್ಟು ಬೇಕಾಗುತ್ತೆ. ಇದ್ರ ಜೊತೆಗೆ ಸಾಲ್ಟ್ ಬೇಕು, ಲಾಸ್ಟಲ್ಲಿ ಹಾಕ್ಬೇಕು ಅದನ್ನ. ಆಮೇಲೆ ನಾನಿಲ್ಲಿ ನೆನೆಸಿರೋಂಥ ಹೆಸ್ರು ಬೇಳೆನ ಎತ್ತಿಟ್ಕೊತೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಇಲ್ಲಿ ಹೆಸರು ಬೇಳೆ, ಅದಾದಮೇಲೆ ಈರುಳ್ಳಿ ಹಾಕ್ತಿದ್ದೀನಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ನೆಕ್ಸ್ಟು ಇಲ್ಲಿ ಸೌತೆಕಾಯಿ ಮತ್ತು ದಾಳಿಂಬೆ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಅಂದರೆ ಲಾಸ್ಟಲ್ಲಿ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ತಿಂತೀವಿ ಅನ್ನೋ ಟೈಮಲ್ಲಿ ಸಾಲ್ಟ್ ಹಾಕೋಬೇಕು. ಫಸ್ಟೇ ಹಾಕ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಸಾಲ್ಟು. ಸೊ ಹಂಗಾಗಿ ನಾನು ಪೂಜೆಗಿಡೋ ಟೈಮಲ್ಲಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ನೀವಿಲ್ಲಿ ತುರಿದಿರೋ ಕ್ಯಾರೆಟ್ನ ಆ್ಯಡ್ ಮಾಡ್ಬೋದು. ಮಿಕ್ಸ್ ಎಲ್ಲ ಆಗಿ ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅಂದರೆ ಕೋಸಂಬರಿ ರೆಡಿ ಆಗುತ್ತೆ. ಕಡಲೆಬೇಳೆಯಲ್ಲೂ ಮಾಡ್ಬೋದು ಕೋಸಂಬರಿನ, ಅದು ಚೆನ್ನಾಗಿರುತ್ತೆ. ನಾನು ಇವತ್ತಿಲ್ಲಿ ಹೆಸರು ಬೇಳೆ ಇತ್ತಲ್ಲ, ಹೆಸರು ಬೇಳೆಲಿ ಕೋಸಂಬರಿ ಮಾಡಿದ್ದೀನಿ. ಇದು ನೈವೇದ್ಯಕ್ಕೆ ಅಂತ ಅಲ್ಲ, ಸಂಜೆ ಟೈಮು ಸ್ನ್ಯಾಕ್ಸು ಅಥವಾ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ ಮತ್ತು ಬೇಗನೂ ಆಗುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.